ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾ ಕೃಷ್ಣ ವ್ಲಾಗ್ಸ್. ಇದು ಪುನೀತ್ ಬರ್ತ್ಡೇ ದಿನದ ವ್ಲಾಗು ನಾನು ಶೇರ್ ಮಾಡ್ತಾ ಇರೋದು. ಅವತ್ತು ದಿನ ಪೂರ್ತಿ ಬ್ಯುಸಿಯಾಗಿತ್ತು. ದಿನ ಪೂರ್ತಿ ಬೆಳಗ್ಗೆ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಪುನೀತ್ ಸ್ನಾನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮನೆಯಲ್ಲಿ ಪೂಜೆ ಮಾಡಿದ್ರಿ. ಆಮೇಲೆ ಟಿಫನ್ಗೆ ನಾನು ಹಾಲು ಒಬ್ಬಟ್ಟು ಮಾಡಿದ್ದೆ. ಅದು ರೆಸಿಪಿ ಶೇರ್ ಮಾಡಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಆಲೂಗಡ್ಡೆ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ. 1 ಈರುಳ್ಳಿ ಕಟ್ ಮಾಡಿರೋದು, 4 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕಟ್ ಮಾಡಿರೋ 2 ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಟೊಮೆಟೊ ಬೇಯಬೇಕು. ಆಮೇಲೆ ನಾವು ಆಲ್ರೆಡಿ 2 ವಿಸಿಲು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀವಿ. 2 ವಿಸಿಲಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು 1 ಗ್ಲಾಸ್ ನೀರು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಆ ಬಿಸಿ ನೀರು ಇದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಮುಂಚೆ 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿ ನೀರು ನೋಡಿ ಹದ ನೋಡಿ ಹಾಕ್ಕೊಳ್ಳಿ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿರಲಿ. ತುಂಬ ನೀರಾಗೋದ್ರೆ ಚೆನ್ನಾಗಿರಲ್ಲ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ನಾವು ಆಲ್ರೆಡಿ ಆಲೂಗಡ್ಡೆ ಬೇಯಿಸಿದ್ದೀವಿ, ಬಿಸಿ ನೀರು ಬಿಸಿ ಮಾಡ್ಕೊಂಡಿದ್ದೀವಿಲ್ಲ, ಒಂದು ಕುದಿ ಬಂದರೆ ಆಯ್ತು. ಇದು ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆಫ್ ಮಾಡಿದ್ರೆ ಆಯಿತು. ನೋಡಿ ಬೆಳಗ್ಗೆ ಟಿಫನ್ಗೆ ಇದು ಮಾಡಿದ್ದೆ ನಾನು, ಸ್ವೀಟ್ ಪೂರಿ, ಅದಕ್ಕೆ ಕಾಂಬಿನೇಷನ್ನು ಆಲೂಗಡ್ಡೆ. ಈಗ ಮಧ್ಯಾಹ್ನಕ್ಕೆ ಬೇಳೆ ರಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ರಸಕ್ಕೆ ಬೇಳೆ ಬೇಯೋಕ್ಕಿಟ್ಟಿದ್ದೀನಿ. 1-2 ಹಿಡಿಯಷ್ಟು ಬೇಳೆ, 1-2 ಟೊಮೆಟೊ ಹಾಕಿ 4 ವಿಸಿಲ್ ತೆಗೆದಿಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಒಣಮೆಣಸಿನ್ಕಾಯಿ ಒಂದು 5-6, ಕರಿಬೇವು ಸೊಪ್ಪು ಹಾಕ್ಕೊಂಡು ಸಾಸಿವೆ ಎಣ್ಣೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋ ಜೀರಿಗೆ ಕರಿಮೆಣಸು ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ, ಈಗ ನೋಡಿ ನಾವು ಬೇಯಿಸಿ ಇಟ್ಕೊಂಡಿದ್ವಿಲ್ಲ ಬೇಳೆ ಮತ್ತು ಟೊಮೆಟೊ, ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ನೋಡಿ, ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹುಣಸೆ ರಸ ಮತ್ತು ಉಪ್ಪು ಸೇರಿಸ್ಕೊಳ್ಳಿ. ನೀರು ಒಂದು ಲೋಟ ಹಾಕಿದ್ದೀನಿ ನಾನು. ಎಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಅದಕ್ಕೆ ಬೇಕು ರಸ ಅಂತ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದರೆ ಆಯಿತು, ಬೇಳೆ ರಸ ರೆಡಿ. ತುಂಬ ಚೆನ್ನಾಗಿರುತ್ತೆ ರಸ, ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಆಯಿತು, ರಸ ರೆಡಿ ಆಯಿತು. ಮತ್ತು ನಾನು ಇಲ್ಲಿ ಕ್ಯಾರೆಟ್ ಹಲ್ವ ಮಾಡಿರೋದು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪುನೀತ್ ಬರ್ತ್ಡೇ ಎಲ್ಲ ಅವನಿಗೆ ಇಷ್ಟ ಆಗಿರೋದೆಲ್ಲ ಮಾಡೋಣ ಅಂತ ಟ್ರೈ ಮಾಡಿದೆ. ಆ ದಿನ ಪೂರ್ತಿ ಫುಲ್ ಬ್ಯುಸಿಯಾಗಿದ್ದೆ. ನೋಡಿ ತುರಿದಿರೋದು ಒಂದು ಅರ್ಧ kg ಕ್ಯಾರೆಟ್. ಡೀಟೇಲ್ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬೇಕಾದರೆ ವಿಡಿಯೋ ಇದೆ ನೋಡ್ಕೊಳ್ಳಿ. ತುರಿದಿರೋ ಕ್ಯಾರೆಟು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು, ಸಕ್ಕರೆ ಇಷ್ಟಿದ್ರೆ ಸಾಕು, ರೆಡಿ ಮಾಡ್ಕೊಬೋದು. ಒಂದು 4-5 ಏಲಕ್ಕಿ. ಇದು ನಾನು ಕ್ಯಾರೆಟ್ ಹಲ್ವ ಮಾಡೋ ಅಷ್ಟರಲ್ಲಿ 4:15 ಗಂಟೆ ಆಗೋಯಿತು. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ ಲಂಚ್ ಆದಮೇಲೆ. ಈಗ ನೋಡಿ ಕ್ಯಾರೆಟ್ ಹಲ್ವ ಪುನೀತಿಗೆ ತುಂಬ ಇಷ್ಟ. ಅವನಾದರೂ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾ ಇದ್ದ. ಇಲ್ಲಿ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ, ಫೋಟೋ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈವ್ನಿಂಗ್ ಕೇಕ್ ಕಟ್ಟಿಂಗ್. ಇದು ಸಾಯಂಕಾಲ ಕೇಕ್ ಕಟ್ ಮಾಡ್ತಾ ಇರೋದು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗನೇ.
Happy birthday to you. Happy birthday, happy Pune, happy. Happy birthday, happy birthday, happy birthday, Puni. Happy birthday, happy birthday, Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday. ನೆಕ್ಸ್ಟ್ ಬಂದು ಮೇಲೆ ಓವರ್ ಟ್ಯಾಂಕ್ ಇಟ್ಟಿದ್ವಲ್ಲ ಅದೆಲ್ಲ ಸೋರ್ತಾ ಇತ್ತು. ಪಕ್ಕದ ಮನೆಯಲ್ಲೇ ಅಂಗಡಿಯಲ್ಲೇ ತೆಗೆದುಕೊಂಡಿದ್ದು ಅವ್ರು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಆ ಡ್ರಮ್ಮೆಲ್ಲ ಬಿಚ್ಕೊಟ್ರೆ ಅದ್ರ ಒಳಗಡೆ ಇಷ್ಟೊಂದು ಉಪ್ಪು ಕಟ್ಬಿಟ್ಟಿದೆ ನೀರು ನೋಡಿ. ಅದೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಕೊಟ್ಟು ಮತ್ತು ಇದೆಲ್ಲ ಗುಡಿಸಿ ಅವತ್ತು ದಿನ ಪೂರ್ತಿ ಫುಲ್ ಬ್ಯುಸಿ ಇದ್ದೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ನೋಡಿ ಇದೇ ಡ್ರಮ್ಮು, ಇದು ಸೋರ್ತಾ ಇತ್ತು ಅಂತ ಏನು ಕಾಸೇನು ಕೊಟ್ಟಿಲ್ಲ, ಅವರೇ ಫ್ರೀಯಾಗಿ ಚೇಂಜ್ ಮಾಡಿಕೊಟ್ರು.